ನಾವು ಸಣ್ಣವರಿದ್ದಾಗ ನಾವಗರ್ಸಿ ಪ್ರಾರ್ಥನೆ ಮಾಡೋ ಪ್ರಾರಂಭ ಮಾಡಿದ್ವಿ, ಸ್ಟಾರ್ಟಿಂಗ್ ಪ್ರಾರ್ಥನೆ ಮಾಡಿದ್ವಿ. ನಾವು ದೊಡ್ಡವರಾದ್ಮೇಲೆ ಸೇಮ್ ಪ್ರಾರ್ಥನೆ ಇರಬಾರ್ದು, ಚೇಂಜ್ ಕೂಡ ಇರಬೇಕು. ಒಂದು ಸಣ್ಣ ಮಗುವಿಗೆ ಅದಕ್ಕೆ ಒಂದು ಬಟ್ಟಲ ಹಾಲು ತೃಪ್ತಿ ಆಯ್ತು, ಅದು ಏಜಿಗೆ. ಈಗ ನಾವು ದೊಡ್ಡವರಾದ ಮೇಲೆ, ನಮ್ಮ ಆತ್ಮದಲ್ಲಿ ದೊಡ್ಡವರಾದ ಮೇಲೆ ನಮಗೆ ಹಾಲು ಸುರುತ್ತಲ್ಲ, ನಮ್ಗೆ ಊಟ ಸುರುತ್ತದೆ. ಗಟ್ಟಿಗೆ ಅಲ್ಲೆಲ್ಲೂಯ್ಯ. ಹಾಗಂತ ನೀವು ದೊಡ್ಡವರಾಗಿದ್ದೀರಾ, ನೀವು ಹಾಲೇ ಕುಡಿಬೇಕು ಅಂತಲ್ಲ. ಹುಡುಗಿಯರೇ, ನೀವು ಯಾವಾಗ ನೀವು ದೇವರಲ್ಲಿ ಪ್ರೇಯರ್ ದಿನ ದೇವರಲ್ಲಿ ತುಂಬಿಕೊಳ್ತಾ ಇರ್ತೀರೋ, ಪ್ರೇಯರ್ ಮಾಡ್ಕೊತಾ ಇರ್ತೀರೋ, ನಿಮ್ಮ ಹೊಟ್ಟೆ ದೊಡ್ಡದಾಗ್ತದೆ. ಅಂದ್ರೇನು? ನಿಮ್ಮ ಹಸಿವೆ ದೊಡ್ಡದಾಗ್ತದೆ, ನಿಮ್ಮ ಊಟ ಕ್ಯಾಪಾಸಿಟಿ ದೊಡ್ಡದಾಗ್ತದೆ, ನಿಮಗೆ ಹಸಿವೆ ಬಿ ದೊಡ್ಡದಾಗ್ತದೆ. ಒಂದು ಸಣ್ಣ ಮಗುವಿಗೆ ಹಾಲು ಒಂದು ಬಟ್ಟಲು ಕುಡಿದು ತೃಪ್ತಿಯಾಗಿ ಹೋಯ್ತು. ಈಗ ಅದೇ ಮಗು ದೊಡ್ಡದಾಯ್ತು ಅಂದ್ರೆ ಒಂದು ಬಟ್ಟಲು ಹಾಲು ಕುಡಿದು ತೃಪ್ತಿ ಇಲ್ಲ, ಅದಕ್ಕೆ ಆಹಾರ ಬೇಕು. ಯಾಕೆ ಗೊತ್ತಾ? ಅದ್ರ ಏಜಿನ ಪ್ರಕಾರ ಆ ಮಗು ಊಟ ಮಾಡ್ತಾ ಇರ್ತದೆ. ಇವತ್ತು ನಾವು ಸ್ವಲ್ಪ ಪ್ರಾರ್ಥನೆ ಮಾಡಿ ತೃಪ್ತರಾಗಲ್ಲ. ಎಷ್ಟು ಏಜಿನ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತೀವೋ, ನಾವು ಎಷ್ಟು ದೀಕ್ಷಾಸ್ಥಾನ ತಗೊಂಡು ನಾವು ದೊಡ್ಡವರಾಗ್ತಾ ಇರ್ತೀವೋ, ಅವಾಗ ಅದೇ ಪ್ರಾರ್ಥನೆ ಸೇಮ್. ನಾವು ಹೆಂಗಿರ್ತೀವಿ ಗೊತ್ತದ? ನಾವು ಸ್ಟಾರ್ಟಿಂಗ್ 15 ಮಿನಿಟ್ ಪ್ರೇಯರ್ ಮಾಡಿದ್ರು, ಪೂರ ವರ್ಷ ಎಲ್ಲ 15 ಮಿನಿಟ್ ಪ್ರೇಯರ್ ಮಾಡ್ತೀವಿ. ಸ್ಟಾರ್ಟಿಂಗ್ 5 ಮಿನಿಟ್ ದೇವರೇ ಸ್ತೋತ್ರ, ಹಲ್ಲೆಲೂಯಾ, ಆಮೆನ್. ದೇವರೇ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೆ, ನನ್ನ ಕೆಲಸಗಳು ಸಿಗಲಿ, ನನ್ನ ಎಲ್ಲ ದುಡ್ಡುಗಳು ಬರೀ ಇಷ್ಟೇ ಪ್ರೇಯರ್ ಅದ. ಕೆಲವರು ಬರೀ ಅವ್ರಿಗೆ ಬಿಟ್ಟು ಜೀರೋ ಪ್ರೇಯರ್ ಅದ, ಬರೀ ಅವ್ರು ಇಷ್ಟೇ ಪ್ರೇಯರ್ ಮಾಡ್ತಾರೆ. ಅವ್ರಿಗೆ ಏನ್ ಬೇಕು ಕನ್ಸೆಪ್ಟ್ ಇಲ್ಲ. ಪ್ರಾಬ್ಲಮ್ ಬಂದಾಗ ಯಾರ ಹತ್ರ ಹೋಗ್ತಾರೆ? ಡೈರೆಕ್ಟ್ ಪಾಸ್ಟರ್ ಅದ, ನಮ್ಮ ಪಾಸ್ಟರ್ ಪ್ರೇಯರ್ ಮಾಡೋದು. ಒಂದು ಸಣ್ಣ ಮಗು ಅದ್ರ ಏಜಿಗೆ ಅದ್ರ ಹಾಲು ಎಷ್ಟು ಕುಡಿದೋ ಅಷ್ಟೇ ತೃಪ್ತಿಯಾಗಿರ್ತದೆ. ಈಗ ಅದೇ ಮಗು ದೊಡ್ಡ ಬೆಳೆದು ನಿಂತಾಗ ಅದಕ್ಕೆ ಹಾಲು ನಡೆಯಲ್ಲ, ಅದ್ರ ಕ್ಯಾಪಾಸಿಟಿ ದೊಡ್ಡದಾಗ್ತದೆ, ಅದ್ರ ಹಸು ದೊಡ್ಡದಾಗ್ತದೆ, ಅದಕ್ಕೆ ನೀರಿನ ಹಸಿವೆ, ಊಟದ ಹಸಿವೆ ಜಾಸ್ತಿ ಆಗ್ತದೆ. ಹಾಗೆ ಅದರ ಪ್ರಕಾರವಾಗಿ ನಾವು ಆತ್ಮದಲ್ಲಿ ಸ್ವಲ್ಪ ಪ್ರೇಯರ್ ಮಾಡಿದ್ರೆ ಅದು ತೃಪ್ತಿ ಆಗಲ್ಲ. ನಾವು ಎಷ್ಟು ಪ್ರೇಯರ್ ಮಾಡ್ತೀವೋ ನಮ್ಮ ಕ್ಯಾಪಾಸಿಟಿ ಪ್ರಕಾರ ನಮ್ಮದು ಶರೀರದಲ್ಲಿ ಅದು ನಾವು ದೊಡ್ಡದಾಗಬಾರ್ದು.